ಬೆಂಗಳೂರಿನಲ್ಲಿ ಮನೆ ಮುಂದೆ ಬೈಕ್ ನಿಲ್ಲಿಸುವ ಮುನ್ನ ಹುಷಾರಾಗಿರಬೇಕು. ಏನಾಗಲ್ಲ ಬಿಡಿ ಅಂತ ಯಾಮಾರಿದ್ರಿ ಅಂದ್ರೆ ಅಲ್ಲಿದ್ದಂತ ನಿಮ್ಮ ಬೈಕ್ ಮಾಯವಾಗುತ್ತೆ. ಡ್ಯೂಟಿಗೆ ಹೋಗುವಂತೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತಾನೆ ಖತರ್ನಾಕ್ ಕಳ್ಳ. ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಬೈಕ್ ಅನ್ನ ಎದುರಿಸ್ಕೊಂಡು ಮಾಯ ಆಗ್ಬಿಡ್ತಾನೆ. ಮನೆ ಎದುರುಗಡೆ ಅಲ್ವಾ ನಮ್ಮ ಬೈಕು, ನಮ್ಮ ಮನೆ ಎದುರುಗಡೆ ನಿಲ್ಸಿದ್ರೆ ಏನಾಗಲ್ಲ ಅಲ್ವಾ ಅಂತ ನೀವು ಅಂದ್ಕೊಂಡ್ರೆ, ಅಥವಾ ಬೈಕ್ಗಳನ್ನ ಹೊರಗಡೆ ಪಾರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಿ. ಬೆಂಗಳೂರಿನಲ್ಲಿ ಖತರ್ನಾಕ್ ಮಾಯಾವಿ ಕಳ್ಳ ಒಬ್ಬನಿದಾನೆ. ಅಂದ್ರೆ ಬೈಕ್ ಎದುರಿಸ್ಕೊಂಡು ಮಾಯ ಆಗ್ಬಿಡ್ತಾನೆ. ಬರ್ತ್ಡೇ ದಿನವೇ ಕಾಕಿಯಲ್ಲಿ ಲಾಕ್ ಆಗಿದ್ದಾನೆ. ಪೊಲೀಸರು ಈತನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಆನಂದ್ ಅರೆಸ್ಟ್ ಆಗಿರುವಂತದ್ದು. ಮನೆಯವರಿಗೂ ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ ಮನೇಲಿ ನಂಬಿಸಿ ಈ ಕಿಲಾಡಿ ಕಳ್ಳ ಹೊರಗೆ ಬರ್ತಿದ್ದ. ಕೊನೆಗೂ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ ಖದೀಮ. ಈಗ ರಾಜಗೋಪಾಲನಗರ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತನಿಂದ ಸುಮಾರು 15ಕ್ಕೂ ಹೆಚ್ಚು ಬೈಕ್ಗಳನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ರಾಜಗೋಪಾಲನಗರ, ನೆಲಮಂಗಲ ಸೇರಿದಂತೆ ಹಲವೆಡೆ ಈತನ ವಿರುದ್ಧ ಕೇಸ್ಗಳು ದಾಖಲಾಗಿದ್ದಾವೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಅವನು ಹೇಗೆ ನಮ್ಮ ಮನೇಲಿ ನಂಬಿಸ್ಕೊಂಡು ಬಂದಿರ್ತಾನೆ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿರ್ತಾನೆ. ಆ ಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಗಮನಿಸ್ತಾ ಇರ್ತಾನೆ ಯಾವ ಬೈಕನ್ನು ಎಗರಿಸ್ಬೇಕು ಅಂತ. ಅವನು ಚಲನವಲನಗಳ ಇರುವಂಥ CCTV ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡಿದ್ದಾನೆ, ತಲೆ ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಬ್ಯಾಗ್ ಹಾಕ್ಕೊಂಡಿದ್ದಾನೆ. ಟಿಪ್ ಟಾಪ್ ಆಗಿ ಆಫೀಸಿಗೆ ಹೋಗೋದಕ್ಕೆ ಹೇಗೆ ರೆಡಿ ಆಗಬೇಕೋ ಹಾಗೆ ರೆಡಿಯಾಗಿ ಬಂದಿದ್ದಾನೆ. ಮನೇಲೂ ಕೂಡ ಅವನು ಅದನ್ನೇ ಹೇಳಿರ್ತಾನೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ. ಅವನ ಆಫೀಸ್ ಕೆಲಸ ಎಲ್ಲಿ ಈ ರೀತಿಯಾಗಿ ಬೈಕ್ಗಳನ್ನು ಪಾರ್ಕ್ ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಯಾವ ಬೈಕನ್ನು ಕದಿಬೇಕು ಅಂತ ಹೊಂಚಾಗ್ತಾ ಇರ್ತಾನೆ. ಈ ರೀತಿಯಾಗಿ ಬೈಕನ್ನು ಕದ್ಕೊಂಡು ಎಸ್ಕೇಪ್ ಆಗ್ತಾನೆ. ಈತನ ವಿರುದ್ಧ ಈಗಾಗಲೇ ನೆಲಮಂಗಲ, ರಾಜಗೋಪಾಲನಗರ ಸೇರಿದಂತೆ ಅನೇಕ ಕಡೆ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ. ಆತ ಕದ್ದಿರುವಂಥ ಬೈಕ್ಗಳನ್ನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. ರಾಜಗೋಪಾಲ ನಗರದಲ್ಲಿ ಪೊಲೀಸ್ ಠಾಣೆಯಲ್ಲೂ ಕೂಡ ಇವನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಈತನ್ನ ಹಿಡಿಲೇಬೇಕು ಅಂತ ಪೊಲೀಸರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಕೊನೆಗೂ ಕೂಡ ಆರೋಪಿ ಆನಂದೀಗ ಪೊಲೀಸರ ಹತ್ರ ಲಾಕ್ ಆಗಿದ್ದಾನೆ. ನೋಡಿ, ಅವನು ಕದ್ದಂಥ ಸ್ಕೂಟಿಗಳು, ಬೈಕ್ಗಳ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಆರೋಪಿ ಆನಂದನ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಈತನೇ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತಾ ಇದ್ದಿದ್ದು. ಈತನೇ ಎಲ್ಲೆಲ್ಲಿ ಬೈಕ್ ಪಾರ್ಕ್ ಮಾಡಿರ್ತಾರೋ ಅಥವಾ ಸ್ಕೂಟಿಗಳನ್ನು ಪಾರ್ಕ್ ಮಾಡಿರ್ತಾರೋ ಅಲ್ಲಿ ನಿಂತ್ಕೊಂಡು ಟಿಪ್ ಟಾಪ್ ಆಗಿದ್ದರೆ ಆಲ್ಮೋಸ್ಟ್ ಯಾರು ಕೂಡ ಅನುಮಾನ ಪಡಲ್ಲ ಕಳ್ಳ ಅಂತೇಳಿ. ಹಾಗಾಗಿ ಆ ರೀತಿಯಾಗಿ ರೆಡಿಯಾಗಿ ಬರ್ತಿದ್ದ. ಬೈಕನ್ನು, ಸ್ಕೂಟಿಯನ್ನು ಕದ್ಕೊಂಡು ಹೋಗ್ತಾ ಇದ್ದ. ಕ್ಷಣಾರ್ಧದಲ್ಲಿ ತನ್ನ ಕೈ ಚಳಕವನ್ನು ತೋರಿಸ್ತಾ ಇದ್ದ. ಆತನನ್ನು ಈಗ ರಾಜಗೋಪಾಲನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತ ಇಲ್ಲಿವರೆಗೂ ಎಷ್ಟು ಬೈಕ್ಗಳನ್ನು ಕದ್ದಿದ್ನೋ ಆ ಬೈಕ್ಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ಬೈಕ್ಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅದು ಕಳ್ತನ ಆಗಿರುವಂಥ ಯಾರ್ಯಾರು ಬೈಕ್ಗಳಾಗಿರುತ್ತೋ ಅವರಿಗೆ ಒಪ್ಪಿಸ್ತಾರೆ ಪೊಲೀಸರು. ಸದ್ಯ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ಈ ಆರೋಪಿಯನ್ನು ಪತ್ತೆ ಹಚ್ಚಿದ್ದು ಆತನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಕಣ್ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ನಿಲ್ಲಿಸಿದಂಥ ಬೈಕ್ ಮಾಯವಾಗ್ತಾ ಇತ್ತು. ನೀವು ಹೊರಗಡೆ ಎಲ್ಲೋ ಮಾರ್ಕೆಟ್ಗೆ ಹೋಗ್ತೀರಾ, ಅಂಗಡಿಗೆ ಹೋಗ್ತೀರಾ, ಅಥವಾ ಇನ್ಯಾವುದೋ ಆಫೀಸ್ಗೆ ಹೋಗ್ತೀರಾ, ಎಲ್ಲೋ ಒಂದು ಕೆಲಸ ಇದೆ ಅಂತ ಹೋಗಿರ್ತೀರಾ, ಬೈಕ್ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿರ್ತೀರಾ. ಬಟ್ ಈತ ಬೈಕನ್ನು ಹೇಗೆ ಕದಿಯೋದು ಅನ್ನುವಂಥ ಆ ಕೈ ಚಳಕವನ್ನು ಒಂದಷ್ಟು ಕಲ್ತ್ಕೊಂಡಿದ್ದ. ಹಾಗಾಗಿ ಬೈಕನ್ನು ಕದ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದ. ಬೈಕ್ ಕದಿಯೋದ್ರಲ್ಲಿ ಬಹಳ ನೈಪುಣ್ಯತೆ ಇತ್ತು ಈತನಿಗೆ. ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತಿದ್ದ. ಮನೇಲಿ ಕೇಳಿದರೆ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದ. ಆಫೀಸ್ಗೆ ಹೋಗ್ತಾನೆ ಅಂತ ಅಂದ್ಕೊಂಡ್ರೆ ಈಗ ಈತನ ಫೋಟೋವನ್ನು, ಈತ ಈ ರೀತಿ ಕಳ್ತನ ಮಾಡ್ತಾ ಇರುವಂಥ ದೃಶ್ಯವನ್ನು ಅವ್ರ ಮನೇಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದ, ಅಥವಾ ಈತನಿಗೆ ಮದುವೆ ಆಗಿದ್ರೆ ನನ್ನ ಗಂಡ ಎಲ್ಲಿ ಹೋಗ್ತಾ ಇದ್ದ, ಮಕ್ಕಳಿದ್ರೆ ಅಪ್ಪ ಎಲ್ಲಿ ಹೋಗ್ತಾ ಇದ್ದ ಅಂತ ಈ ದೃಶ್ಯ ನೋಡಿದಾಗ ಗೊತ್ತಾಗುತ್ತೆ. ಕಳ್ತನ ಮಾಡ್ತಾ ಇದ್ದಂಥ ಆರೋಪಿ ಆನಂದೀಗ ತಗ್ಲಾಕೊಂಡಿದ್ದಾನೆ.